ಆಲ್ಮಟ್ಟಿ ಅಣೆಕಟ್ಟು ಎತ್ತರಕ್ಕೆ ರಾಜ್ಯ ಸರ್ಕಾರ ಕೊನೆಗೂ ಕೈ ಹಾಕಿದೆ. ಕೃಷ್ಣಾ ಮೇಲ್ದಂಡೆ ಯೋಜನೆಯ 3ನೇ ಹಂತದ ಕಾಮಗಾರಿ ಕೈಗೆತ್ತಿಕೊಳ್ಳಲು ದೃಢ ಹೆಜ್ಜೆಯನ್ನ ಇಟ್ಟಿದೆ. ಆ ಭಾಗದ ರೈತರ ಬಹುದಿನಗಳ ಕನಸಿಗೆ ನೀರೆರೆದಿದೆ. ಭೂ ಸ್ವಾಧೀನದಿಂದ ಇದ್ದ ಭೂಮಿ ಕಳೆದುಕೊಂಡು ಇತ್ತ ಭೂಮಿಯೂ ಇಲ್ಲ, ಅತ್ತ ಪರಿಹಾರವೂ ಇಲ್ಲ ಅಂತ ತ್ರಿಶಂಕು ಸ್ಥಿತಿಯಲ್ಲಿದ್ದ ರೈತರಿಗೆ ಪರಿಹಾರ ನೀಡುವ ನಿರ್ಧಾರ ಕೈಗೊಂಡಿದೆ. ಇದು ಸರ್ಕಾರದ ಮಹತ್ವಪೂರ್ಣ ತೀರ್ಮಾನ ಅಂತ ಹೇಳಲಾಗ್ತಾ ಇದೆ. ಈ ಕುರಿತು ಒಂದು ವರದಿ ಇಲ್ಲಿದೆ, ನೋಡೋಣ ಬನ್ನಿ. ಉತ್ತರ ಕರ್ನಾಟಕ ರೈತರಿಗೆ ಸಿದ್ದು ಸರ್ಕಾರದಿಂದ ಗುಡ್ ನ್ಯೂಸ್. ಕೃಷ್ಣಾ ನದಿ ಪಾತ್ರದ ಜನರಿಗೆ ಕೊನೆಗೂ ಸಿಕ್ತು ಬಂಪರ್ ಗಿಫ್ಟ್. ಒಣ ಹಾಗೂ ನೀರಾವರಿ ಭೂಮಿಗೆ ಪ್ರತ್ಯೇಕ ಪರಿಹಾರ ನಿಗದಿ. ಬಹಳ ವರ್ಷಗಳಿಂದ ನೆನೆಗುದಿಗೆ ಬೆದ್ದಿದ್ದ ಕೃಷ್ಣಾ ಮೇಲ್ದಂಡೆ ಯೋಜನೆಯ 3ನೇ ಹಂತದ ಕಾಮಗಾರಿಯನ್ನ ಕೈಗೆತ್ತಿಕೊಳ್ಳಲು ರಾಜ್ಯ ಸರ್ಕಾರ ಮುಂದಾಗಿದೆ. ರೈತರು ಹಾಗೂ ಸರ್ಕಾರ ಮಧ್ಯೆ ಭೂಸ್ವಾಧೀನ ವಿಚಾರದಲ್ಲಿ ನಡೆದಿದ್ದ ಸಂಘರ್ಷಕ್ಕೆ ಇತಿಶ್ರೀ ಹಾಡಲು ನಿರ್ಧರಿಸಿದೆ. ಕೊನೆಗೂ ಭೂಮಿ ಕಳೆದುಕೊಳ್ಳುವ ರೈತರಿಗೆ ಹೆಚ್ಚಿನ ಪರಿಹಾರ ನೀಡಲು ಮುಂದಾಗಿದೆ. ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇಂದು ನಡೆದ ವಿಶೇಷ ಕ್ಯಾಬಿನೆಟ್ ಸಭೆಯಲ್ಲಿ ಒಮ್ಮತದ ನಿರ್ಣಯವನ್ನ ಕೈಗೊಂಡಿದೆ. ಅದರಂತೆ ರೈತರ ನೀರಾವರಿ ಭೂಮಿಗೆ ಎಕರೆಗೆ 40 ಲಕ್ಷ ಹಾಗೂ ಒಣ ಭೂಮಿಗೆ ಎಕರೆಗೆ 30 ಲಕ್ಷದಂತೆ ಪರಿಹಾರ ನೀಡಲು ನಿರ್ಧಾರ ಮಾಡಿದೆ. ರೈತರು, ಹೋರಾಟಗಾರರು, ಮಂತ್ರಿಗಳು, MLAಗಳು ಆ ಭಾಗದವರು ಹೇಳಿದ್ದಾರೆ. ನಾವು ಇವತ್ತು ಖರೀ ಜಮೀನಿಗೆ 40 ಲಕ್ಷ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. 40-30. ಆಮೇಲೆ ಒಣ ಭೂಮಿಗೆ 30 ಲಕ್ಷ, ಒಣ ಭೂಮಿಗೆ ಒಂದು ಎಕರೆಗೆ 40 ಲಕ್ಷ 30 ಲಕ್ಷ ಕೊಡಬೇಕು ಅಂತ ಹೇಳಿ ಇವತ್ತು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿದ್ದೇವೆ. ಇನ್ನು ಕೃಷ್ಣಾ ನ್ಯಾಯಾಧೀಕರಣ ತೀರ್ಪಿನಂತೆ ಪ್ರಸ್ತುತ ಆಲಮಟ್ಟಿ ಅಣೆಕಟ್ಟೆಯ ಎತ್ತರ 519.6 ಮೀಟರ್ನಿಂದ ಇದೀಗ ಅದನ್ನ 524.36 ಮೀಟರ್ ಏರಿಕೆ ಮಾಡಬೇಕಿದೆ. ಅಣೆಕಟ್ಟು ಎತ್ತರಿಸಿರೋದ್ರಿಂದ ಸುಮಾರು 75,000 ಎಕರೆ ಭೂಮಿ ಹಿನ್ನೀರಿನಿಂದ ಮುಳುಗಡೆಯಾಗಲಿದೆ. ಕಾಲುವೆ ನಿರ್ಮಾಣಕ್ಕೆ 51,837 ಎಕರೆ ಬೇಕಾಗಿಲಿದೆ. ಮುಳುಗಡೆಯಾಗುವ ಭೂಮಿಗೆ ನೀರಾವರಿಯಾದರೆ ಎಕರೆಗೆ 40 ಲಕ್ಷ ಹಾಗೂ ಒಣ ಭೂಮಿಯಾದರೆ ಎಕರೆಗೆ 30 ಲಕ್ಷ ಹಣವನ್ನ ಕೊಡಬೇಕೆಂಬ ಬೇಡಿಕೆ ಇತ್ತು. ಆ ಬೇಡಿಕೆಗೆ ಈಗ ಕೊನೆಗೂ ಸರ್ಕಾರ ದೃಢ ನಿರ್ಧಾರ ಕೈಗೊಂಡಿದೆ. ಇದರಿಂದ ಆ ಭಾಗದ ರೈತರ ಸಂತಸ ಇಮ್ಮಡಿಯಾಗಿದೆ. ದುರ್ಗೇಶ್ ನಾಯಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.